ಹೊರಗೆ ಹೇಳಿದ್ದೇ ಒಂದು, ಆಗ್ತಿರೋದು ಮತ್ತೊಂದು. ಒಂದೆಡೆ ಸರ್ಕಾರ ರಚನೆಗೆ NDA ಮೈತ್ರಿಕೂಟ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದಲೂ ನಡೀತಾ ಇದೆ ಕಸರತ್ತು. ಮೋದಿ ಹ್ಯಾಟ್ರಿಕ್ ಸರ್ಕಾರ ರಚನೆ ಮಾಡದಂತೆ ಸೀಕ್ರೆಟ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇಂಡಿಯಾ ಒಕ್ಕೂಟದವರು. ಬಿಜೆಪಿಗೆ ಬೆಂಬಲ ಘೋಷಿಸಿದ್ರು. ನಾಯ್ಡು ಮೇಲೆ ಇಂಡಿಯಾ ನಂಬಿಕೆಯನ್ನ ಇಟ್ಟಿದೆ. ಇದೇ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಮೊನ್ನೆ ನಾಯ್ಡು ಜೊತೆಗೆ ಫೋನ್ ಮುಖೇನ ಮಾತನಾಡಿದ್ರು ಶರದ್ ಪವಾರ್. ಈಗ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಸರದಿ. ಶುಭ ಕೋರುವ ನೆಪದಲ್ಲಿ ಚಂದ್ರಬಾಬು ಅವರನ್ನ ಸ್ಟಾಲಿನ್ ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಉಭಯ ನಾಯಕರು ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಇಂಡಿಯಾ ಒಕ್ಕೂಟಕ್ಕೆ ಬರುವಂತೆ ಆಹ್ವಾನ ಕೊಟ್ರ ಸ್ಟಾಲಿನ್. ಅಚಲವಾಗಿರೋ ನಾಯ್ಡುಗಾರು ನಿರ್ಧಾರ ಬದಲಿಸ್ತಾರ? ಹಾಗಾದ್ರೆ ಲಾಸ್ಟ್ ಮೊಮೆಂಟ್ನಲ್ಲಿ ಮೋದಿಗೆ ಶಾಕ್ ಕೊಡ್ತಾರ ಚಂದ್ರಬಾಬು ನಾಯ್ಡು? ತೀವ್ರ ಕುತೂಹಲಗಳಿಗೆ ಕಾರಣ ಆಗಿದೆ ಈ ಇಬ್ಬರ ಭೇಟಿ. ಸಹಜವಾಗಿ ಬಿಜೆಪಿಯವ್ರಿಗೂ ಕೂಡ ಆತಂಕ ಇದ್ದೇ ಇದೆ. ಯಾಕೆಂತ ಹೇಳಿದ್ರೆ ಖರ್ಗೆ ಅವರು ಹೊರಗೆ ಹೇಳಿದ್ದೇ ಒಂದು, ಆಗ್ತಿರೋದು ಮತ್ತೊಂದು. ಒಂದೆಡೆ ಸರ್ಕಾರ ರಚನೆ ಮಾಡೋದಕ್ಕೆ NDA ಮೈತ್ರಿಕೂಟ ಬಹಳಷ್ಟು ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಮತ್ತೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದಲೂ ಕೂಡ ಕಸರತ್ತು ನಡೀತಾ ಇದೆ, ನಿಂತಿಲ್ಲ. ಮೋದಿ ಹ್ಯಾಟ್ರಿಕ್ ಸರ್ಕಾರ ರಚನೆ ಮಾಡಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಬಿಜೆಪಿಗೆ ಬೆಂಬಲ ಘೋಷಿಸಿದ್ದಾರೆ ನಾಯ್ಡು, ಚಂದ್ರಬಾಬು ನಾಯ್ಡು. ಆದರೂ ಕೂಡ ಅವ್ರ ಮೇಲೇನೆ ಹೆಚ್ಚಿನ ಭರವಸೆಯನ್ನ ಇಟ್ಟಿದ್ದಾರೆ. ಇವತ್ತಲ್ಲ ನಾಳೆ ಬಂದೇ ಬರ್ತಾರೆ ಇಂಡಿಯಾ ಮೈತ್ರಿಕೂಟಕ್ಕೆ ಚಂದ್ರಬಾಬು ನಾಯ್ಡು ಅಂತ ಹೇಳಿ. ಇದೇ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಜೊತೆಗೆ ನಿರಂತರವಾಗಿ ಇಂಡಿಯಾ ಒಕ್ಕೂಟದ ನಾಯಕರು ಸಂಪರ್ಕದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊನ್ನೆ ನಾಯ್ಡು ಅವರ ಜೊತೆಗೆ ಶರದ್ ಪವಾರ್ ಅವರು ಫೋನ್ ಮುಖೇನ ಮಾತನಾಡಿದ್ರು. ಈಗ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ವಿಚಾರ. ಜೊತೆಗೆ ಇಂಡಿಯಾ ಒಕ್ಕೂಟಕ್ಕೆ ಬರುವಂತೆ ಆಹ್ವಾನ ಕೊಟ್ಟಿರಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಚಲವಾಗಿರುವಂತ ನಾಯ್ಡುಗಾರು ನಿರ್ಧಾರ ಬದಲಿಸ್ತಾರಾ ಹೇಳಕ್ಕಾಗಲ್ಲ. ಅಧಿಕಾರದ ಆಮಿಷಕ್ಕೆ, ಹಣದ ಆಮಿಷಕ್ಕೆ ಹೋದ್ರೂ ಹೋಗ್ತಾರೆ ಅಂತಾನೂ ಕೂಡ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಮಾತು. ಲಾಸ್ಟ್ ಮೊಮೆಂಟ್ನಲ್ಲಿ ಮೋದಿ ಅವರಿಗೆ ಕೈ ಕೊಟ್ಟರೂ ಕೂಡ ಅಚ್ಚರಿ ಇಲ್ಲ ಚಂದ್ರಬಾಬು ನಾಯ್ಡು. ಹಾಗಾಗಿನೇ ಈ ಇಬ್ಬರು ನಾಯಕರ ಭೇಟಿ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿದೆ.